ಹಲೋ ಸ್ನೇಹಿತರೆ, ನಿಮ್ಮ ಕನ್ನಡ ವಾಹಿನಿ ಆಹಾರ ಯುಗಕ್ಕೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ಸ್ವಾಗತ. ಬೇಸಿಗೆ ಕಾಲ ಪ್ರಾರಂಭದಲ್ಲಿಯೇ ಸುಡು ಬಿಸಿಲು ಅಗ್ನಿ ನಕ್ಷತ್ರ ಇಟ್ಟುಕೊಂಡಂತೆ ಪ್ರಾರಂಭ ಆಗಿದೆ. ಸುಡು ಬೇಸಿಗೆಯಲ್ಲೂ ಬಿಸಿಲಿನ ಝಳದಲ್ಲೂ ಬಾಯಾರಿಕೆಯನ್ನು ನೀಗಿಸಿ, ದೇಹವನ್ನು ತಂಪಾಗಿರಿಸಿ, ಆಯಾಸವನ್ನು ಬಗೆಹರಿಸಿ, ಅವಶ್ಯಕ ಲವಣಾಂಶಗಳನ್ನು, ಪೋಷಕಾಂಶಗಳನ್ನು ಒದಗಿಸಬಲ್ಲ ಉತ್ತಮವಾದ ನ್ಯಾಚುರಲ್ ಡ್ರಿಂಕ್ ಎಂದರೆ ಅದು ಎಳನೀರು. ಡಿಹೈಡ್ರೇಷನ್, ಅಜೀರ್ಣ, ಕಿಡ್ನಿ ಸ್ಟೋನ್ಗಳು, ತಲೆನೋವು ಹೀಗೆ ಹಲವಾರು ಸಮಸ್ಯೆಗಳನ್ನು ಹೋಗಲಾಡಿಸಬಲ್ಲ ಅಮೃತ ಸಮಾನವಾದ ಪೇಯ ಇದು. ಇಂತಹ ಎಳನೀರಿನ ಗುಣವಿಶೇಷಗಳನ್ನು, ಆರೋಗ್ಯ ಲಾಭಗಳನ್ನು ಕುರಿತು ಇಂದು ವಿಚಾರ ಮಾಡೋಣ. ಎಳನೀರಿನಲ್ಲಿ ಇರುವ ಪೋಷಕಾಂಶ ಹಾಗೂ ಪೋಷಕ ತತ್ವಗಳನ್ನು ನೋಡುವುದಾದರೆ, ಹೆಸರೇ ಹೇಳುವಂತೆ ಮೂಲತಃ ಎಳನೀರು ಎಳೆಯ ತೆಂಗಿನಕಾಯಿಯ ನೀರು. ನೀರಿನ ಅಂಶವೇ ಹೆಚ್ಚು, ಅದೇ ಪ್ರಧಾನ. 90% ಒಂದು ಸರ್ವಿಂಗ್ ಅಂದರೆ 240 ಮಿಲಿಲೀಟರ್ನಲ್ಲಿ ಶರ್ಕರ ಪಿಷ್ಟಗಳು 4-15 ಗ್ರಾಂ, ನಗಣ್ಯವಾದ ಕೊಬ್ಬಿನ ಅಂಶ ಇದ್ದು ಒಟ್ಟಾರೆ ಕ್ಯಾಲೋರಿಗಳು 44-60 ಇರುತ್ತವೆ. ಎಳನೀರಿನ ನಿಜವಾದ ವಿಶೇಷತೆ ಇರುವುದು ಅದರಲ್ಲಿನ ಖನಿಜಾಂಶಗಳಲ್ಲಿ. ಅದರಲ್ಲಿ 250-600 ಮಿಲಿಗ್ರಾಂ ಪೊಟ್ಯಾಷಿಯಂ, 65-250 ಮಿಲಿಗ್ರಾಂ ಸೋಡಿಯಂ, 15-17 ಮಿಲಿಗ್ರಾಂ ಮೆಗ್ನೀಷಿಯಂ, 38-42 ಮಿಲಿಗ್ರಾಂ ಕ್ಯಾಲ್ಶಿಯಂ, ಸುಮಾರು 19-20 ಮಿಲಿಗ್ರಾಂನಷ್ಟು ರಂಜಕ ಇರುತ್ತದೆ. ಎಳನೀರಿನಲ್ಲಿ ವಿಟಮಿನ್ ಸಿ, ಅಸ್ಕಾರ್ಬಿಕ್ ಆಸಿಡ್ ಪ್ರತಿ ಮಿಲಿಲೀಟರ್ಗೆ ಸುಮಾರು 2.2-3.7 ಮಿಲಿಗ್ರಾಂ ಪ್ರಮಾಣದಲ್ಲಿ ಇರುತ್ತದೆ. ಅಲ್ಲದೆ ವಿಟಮಿನ್ ಬಿ ಸಹ ಇದರಲ್ಲಿರುತ್ತದೆ. ಹಸುವಿನ ಹಾಲಿಗಿಂತಲೂ ಹೆಚ್ಚಿನ ಶೇಕಡಾವಾರು ಪ್ರಮಾಣದಲ್ಲಿ ಎಳನೀರಿನಲ್ಲಿದೆ ಅರ್ಜಿನಿನ್, ಅಲನೈನ್, ಸಿಸ್ಟೀನ್ ಹಾಗೂ ಸೆರಿನ್. ಯಾವುದೇ ಕಾಂಪ್ಲೆಕ್ಸ್ ಪ್ರೋಟೀನ್ಗಳು ಎಳನೀರಿನಲ್ಲಿ ಇಲ್ಲ. ಹಾಗಾಗಿ ಜೀರ್ಣಕ್ರಿಯೆ ಸುಲಭ, ರೋಗಿಗಳಿಗೂ ಅತ್ಯುತ್ತಮ. ಇಷ್ಟಲ್ಲದೆ ಎಳನೀರು ನ್ಯಾಚುರಲ್, ಯಾವುದೇ ಕೀಟಾಣುಗಳಿಲ್ಲದೆ ಸ್ಟರೈಲ್. ಈ ಎಲ್ಲ ಕಾರಣಗಳಿಂದ ಎಳನೀರು ಹಲವಾರು ಆರೋಗ್ಯ ಲಾಭಗಳನ್ನು ಕೊಡುತ್ತದೆ. ಪೊಟ್ಯಾಷಿಯಂ, ಮೆಗ್ನೀಷಿಯಂ ಇತ್ಯಾದಿ ಖನಿಜಾಂಶಗಳಿಂದ ಸಮೃದ್ಧವಾದ ಎಳನೀರು ಒಂದು ಉತ್ತಮ ಎಲೆಕ್ಟ್ರೋಲೈಟ್. ಬಿಸಿಲಿನ ಬೆವರಿನಲ್ಲಿ ಖನಿಜಾಂಶ ಕಳೆದುಕೊಂಡು ಬಸವಳಿದ ದೇಹಕ್ಕೆ ನೀರಿನ ಅಂಶವನ್ನು, ಖನಿಜಾಂಶಗಳನ್ನು ಒದಗಿಸಿ ಸಮತೋಲನವನ್ನು ಕಾಪಾಡುತ್ತಾ ಡಿಹೈಡ್ರೇಷನ್ ಆಗದಂತೆ ಕಾಪಾಡುತ್ತದೆ ಎಳನೀರು. ಇದನ್ನು ಒಂದು ಓರಲ್ ರಿಹೈಡ್ರೇಷನ್ ಮೀಡಿಯಂ ಎಂದು ಗುರುತಿಸಲಾಗುತ್ತದೆ. ಬಿಸಿಲಿನ ಬೊಕ್ಕೆಗಳು, ದದ್ದುಗಳು, ಸಿಡುಬು, ದಡಾರದಿಂದ ಆಗಿರುವ ರ್ಯಾಷಸ್ ತಡೆಯಲು ಎಳನೀರು ಒಳ್ಳೆಯದು. ಕಾಲರಾದಿಂದ ಬಳಲುತ್ತಿರುವವರಿಗೂ ಸೂಕ್ತ. ರೋಗಿಗಳಿಗೆ ಎಳನೀರು ಕುಡಿಸಿದರೆ ದೇಹ ಔಷಧಗಳನ್ನು ಹೀರಿಕೊಳ್ಳುವಿಕೆ ವೇಗವಾಗಿ ಆಗುತ್ತದೆ ಹಾಗೂ ರಕ್ತಕ್ಕೆ ಅದು ಬೇಗ ದಕ್ಕುತ್ತದೆ ಎಂದು ಹೇಳಲಾಗುತ್ತದೆ. ಅಧಿಕ ರಕ್ತದೊತ್ತಡ, ಹೈ ಬಿಪಿಯನ್ನು ನಿಭಾಯಿಸಲು ಎಳನೀರು ಸಹಾಯ ಮಾಡಬಹುದು. ಇದರಲ್ಲಿನ ಪೊಟ್ಯಾಷಿಯಂ ಸೋಡಿಯಂನ ಪ್ರಭಾವವನ್ನು ತಗ್ಗಿಸಿ ರಕ್ತದೊತ್ತಡ ಹೆಚ್ಚಾಗದಂತೆ ಮಾಡುತ್ತದೆ. ಎಳನೀರಿನಲ್ಲಿ ಮೆಗ್ನೀಷಿಯಂ ಹೇರಳವಾಗಿದ್ದು ಇದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕೂಡ ತಗ್ಗಿಸಬಲ್ಲದು. ಹೀಗಾಗಿ ಇದು ಮಧುಮೇಹಿಗಳಿಗೂ ಒಳ್ಳೆಯದು. ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಎಳನೀರು ಪ್ರಯೋಜನಕಾರಿ. ಎಳನೀರಿನಲ್ಲಿ ಇರುವ ನಾರಿನಾಂಶವು ಕರುಳಿನ ಏಕಮುಖಿ ಚಲನೆಗೆ ಸೂಕ್ತ ಪ್ರಚೋದನೆ ನೀಡಿ ಮಲ ವಿಸರ್ಜನೆ ಆಗುವಂತೆ ಮಾಡುತ್ತದೆ. ನಿಯಮಿತವಾಗಿ ಎಳನೀರು ಸೇವಿಸುವುದರಿಂದ ಕರುಳು ಹಾಗೂ ಜೀರ್ಣಾಂಗ ಸಂಬಂಧಿಯಾದ ಸಮಸ್ಯೆಗಳು ದೂರವಾಗುತ್ತವೆ. ಇದು ಆ್ಯಂಟಿ ಇನ್ಫ್ಲಮೇಟರಿ. ದೇಹದ ಯಾವುದೇ ಭಾಗದಲ್ಲಿ ಉಂಟಾಗಬಹುದಾದ ಇನ್ಫ್ಲಮೇಷನ್ಗಳನ್ನು ಇದು ಉಪಶಮನಗೊಳಿಸಬಲ್ಲದು. ಹೊಟ್ಟೆಯಲ್ಲಿ ಉರಿ, ಹುಣ್ಣು ಇತ್ಯಾದಿಗಳು ಇದ್ದಲ್ಲಿ ಎಳನೀರಿನ ಸೇವನೆ ಉತ್ತಮ. ಆ ಭಾಗಗಳಲ್ಲಿನ ಗಾಯ, ಉರಿಯೂತ ಹೋಗಲಾಡಿಸುವಲ್ಲಿ ಎಳನೀರು ಸಹಾಯ ಮಾಡುತ್ತದೆ. ಎಳನೀರು ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಹೆಚ್ಚಾಗಿ ಇರುವ ಪೊಟ್ಯಾಷಿಯಂ ಹಾಗೂ ಮೆಗ್ನೀಷಿಯಂಗಳು ಹೃದಯ ಸ್ನೇಹಿಗಳು. ಬೇಡದ ಕೊಲೆಸ್ಟರಾಲ್ ತಗ್ಗಿಸಿ, ಅಧಿಕ ರಕ್ತದೊತ್ತಡ ತಗ್ಗಿಸಿ ಹೃದಯವನ್ನು ಆರೋಗ್ಯಕರವಾಗಿ ಇರಿಸಲು ಎಳನೀರು ಸಹಾಯಕ. ದೇಹದ ತೂಕವನ್ನು ಕಡಿಮೆ ಮಾಡುವಲ್ಲಿಯೂ ಎಳನೀರು ಸಹಾಯಕಾರಿ. ಇದರಲ್ಲಿನ ಕಡಿಮೆ ಕ್ಯಾಲೋರಿ ಹಾಗೂ ಹೊಟ್ಟೆ ತುಂಬಿದಂತೆ ಮಾಡುವ ಗುಣ ಇದಕ್ಕೆ ಸಹಕಾರಿ. ಎಳನೀರು ದೇಹದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿಯನ್ನು ಹೆಚ್ಚಿಸಬಲ್ಲದು. ಇದರಲ್ಲಿ ಇರುವ ಆಂಟಿಆಕ್ಸಿಡೆಂಟ್ಗಳು, ಖನಿಜಾಂಶಗಳು, ವಿಟಮಿನ್ಗಳು ಇದಕ್ಕೆ ಸಹಕಾರಿ. ಪ್ರತಿನಿತ್ಯ ಎಳನೀರು ಸೇವನೆ ಮಾಡುವುದರಿಂದ ರೋಗ ರುಜಿನಗಳು ಹಾಗೂ ಸೋಂಕುಗಳ ವಿರುದ್ಧ ಹೋರಾಡುವ ಶಕ್ತಿ ದೇಹಕ್ಕೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ.
ಎಳನೀರಿನಲ್ಲಿ ಇರುವ ಅರ್ಜಿನೈನ್ ಒಂದು ಬಾಡಿ ಬಿಲ್ಡಿಂಗ್ ಪ್ರೋಟೀನ್. ಹೊಸ ಜೀವಕೋಶಗಳ ಸಂರಚನೆ, ಗಾಯಾಮ ಆಗುವಂತೆ ಮಾಡುವುದು, ರೋಗ ನಿರೋಧಕತೆ ಹೆಚ್ಚಿಸುವ ಗುಣಗಳು ಇದಕ್ಕಿವೆ. ರಕ್ತ ಪರಿಚಲನೆ, ಆರೋಗ್ಯ ವೃದ್ಧಿ ಇದರಿಂದ ಸಾಧ್ಯವಾಗುತ್ತದೆ. ಅತಿಯಾದ ದೇಹಶ್ರಮ, ಬೆವರುವಿಕೆಯಿಂದ ದೇಹ ಪೋಷಕಾಂಶಗಳನ್ನು ಕಳೆದುಕೊಂಡಾಗ ಎಳನೀರು ಅದನ್ನು ಬಹುಬೇಗ ತುಂಬಿಕೊಡಬಲ್ಲದು. ವ್ಯಾಯಾಮ, ಆಟೋಟಗಳು, ಶ್ರಮದಾಯಕ ಕೆಲಸಗಳ ನಂತರ ಪೋಷಕಾಂಶಗಳ ಪೂರಣದಲ್ಲೂ ಮಾಂಸಖಂಡಗಳ ರಿಕವರಿಗೂ ಇದು ಸಹಾಯಕ. ಅತ್ಯುತ್ತಮ ಆಯಾಸ ಪರಿಹಾರಕ ಎಳನೀರು. ಎಳನೀರು ಮೂತ್ರವರ್ಧಕ, ಮೂತ್ರ ಸಂಬಂಧಿ ಸೋಂಕುಗಳನ್ನು ದೂರ ಮಾಡಬಲ್ಲದು. ಕಿಡ್ನಿ ಸ್ಟೋನುಗಳನ್ನು ದೇಹದಿಂದ ಹೊರದೂಡುವಲ್ಲಿ ಇದು ಸಹಕಾರಿ. ಕರುಳಿನಲ್ಲಿನ ಜಂತುಹುಳುಗಳ ಬಾಧೆಯನ್ನು ಎಳನೀರು ತಗ್ಗಿಸಬಲ್ಲದು. ಎಳನೀರು ದೇಹದಲ್ಲಿನ ವಿಷಕಾರಕ ವಸ್ತುಗಳನ್ನು ಹೊರಹಾಕುತ್ತದೆ, ರಕ್ತವನ್ನು ಪರಿಶುದ್ಧಗೊಳಿಸುತ್ತದೆ. ಕರುಳಿನಲ್ಲಿ ಶೇಖರಣೆಯಾದ ಟಾಕ್ಸಿನ್ಗಳನ್ನು ಹೊರದೂಡಿ ಡಿಟಾಕ್ಸ್ ಮಾಡಲು ಸಹಕಾರಿ. ಚರ್ಮದ ಆರೋಗ್ಯಕ್ಕೆ, ಆರೋಗ್ಯಕರವಾದ ಕೂದಲಿಗೆ ಬಹಳ ಪ್ರಯೋಜನಕಾರಿ ಎಳನೀರು. ನಿಯಮಿತವಾದ ಎಳನೀರಿನ ಸೇವನೆ ಆರೋಗ್ಯಕರವಾದ, ಕಾಂತಿಯುಕ್ತವಾದ ಚರ್ಮ ಹಾಗೂ ಸುದೃಢವಾದ ಹೊಳೆವ ಕೂದಲಿಗೂ ಕಾರಣವಾಗಬಲ್ಲದು. ಎಳನೀರು ಕುಡಿಯುವುದರಿಂದ ಚರ್ಮದ ಆಯಿಲಿನೆಸ್ ಕಡಿಮೆಯಾಗುತ್ತದೆ. ಮುಖದಲ್ಲಿ ಮೊಡವೆಗಳು, ರ್ಯಾಡಿಕಲ್ಗಳನ್ನು ಎಳನೀರು ನಿವಾರಿಸುತ್ತದೆ. ಮೊಡವೆ, ಕಲೆಗಳು, ಸುಕ್ಕುಗಳು, ಸೆಲ್ಯುಲೈಟ್, ಎಕ್ಸಿಮಾ ಇರುವ ಜಾಗಗಳಿಗೆ ಎಳನೀರು ಹಚ್ಚುತ್ತಾ ಬಂದರೆ ತ್ವಚೆ ಶುದ್ಧವಾಗುತ್ತದೆ. ದೀರ್ಘಕಾಲ ನವಯೌವನ ಇರುವಂತೆ ಉಳಿಯಲು, ಏಜಿಂಗ್ನ ಪ್ರಭಾವವನ್ನು ತಗ್ಗಿಸಲು ಎಳನೀರು ಸಹಾಯಕ. ಇದು ಕಾಮವರ್ಧಕ, ದೈಹಿಕ ಚೈತನ್ಯವನ್ನು, ಲೈಂಗಿಕ ಸಾಮರ್ಥ್ಯವನ್ನು, ಅವಶ್ಯಕ ಹಾರ್ಮೋನುಗಳ ಸ್ರವಿಸುವಿಕೆಯನ್ನು ಎಳನೀರು ಹೆಚ್ಚಿಸಬಲ್ಲದು ಎನ್ನುತ್ತದೆ ಆಯುರ್ವೇದ. ಹೀಗೆ ರೋಗಬಾಧೆ ತಗ್ಗಿಸಿ ಆರೋಗ್ಯ ವರ್ಧಿಸುವ ಎಳನೀರು ಅಮೃತ ಸಮಾನವೇ ಸರಿ. ಸಾಮಾನ್ಯ ಜನರಿಗೆ ಎಳನೀರು ಕುಡಿಯುವುದರಿಂದ ಯಾವ ಬಾಧೆಗಳು ಉಂಟಾಗುವುದಿಲ್ಲ. ಆದರೆ ಬಹಳ ಹೆಚ್ಚು ಸೇವನೆ ಮಾಡಿದರೆ ಅಥವಾ ಕೆಲವೊಂದು ರೋಗ ಸಂದರ್ಭಗಳಲ್ಲಿ ಎಳನೀರು ತೊಂದರೆಯನ್ನೂ ಉಂಟು ಮಾಡಬಹುದು. ಅಲರ್ಜಿ ಇರುವವರು ಇದರಿಂದ ದೂರ ಇರುವುದು ಒಳ್ಳೆಯದು. ಎಳನೀರಿನಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಾಗಿರುತ್ತದೆ. ಕಿಡ್ನಿ ಸಮಸ್ಯೆ ಇರುವವರು ಡಾಕ್ಟರ್ ಅವರ ಸಲಹೆಯ ಮೇರೆಗೆ ಮಾತ್ರ ಇದನ್ನು ಬಳಸುವುದು ಒಳ್ಳೆಯದು. ಆಪರೇಷನ್ಗೆ ಸಿದ್ಧವಾಗುತ್ತಿರುವವರು, ಬಸುರಿ ಬಾಣಂತಿಯರೂ ಸಹ ಡಾಕ್ಟರ್ ಅವರ ಸಲಹೆ ಪಡೆದು ಬಳಸುವುದು ಒಳಿತು. ಸಂಡೇನೋ ಮಂಡೇನೋ ಬೇಸಿಗೆನೋ ಅಲ್ಲವೋ ಬೋಂಡಾ ಸೇವನೆ, ಎಳನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. ಸ್ನೇಹಿತರೆ, ನಮ್ಮ ವಾಹಿನಿ ಆಹಾರ ಯುಗದಲ್ಲಿ ತಾವು ಭಾಗಿಯಾಗಿರುವುದಕ್ಕೆ ಧನ್ಯವಾದಗಳು. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಾಹಿನಿಯನ್ನು ತಾವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪ್ರೋತ್ಸಾಹಿಸಿ. ಬೆಲ್ಲೈಕಾನ್ ಒತ್ತಿ ನಮ್ಮ ಎಲ್ಲ ಕಂಟೆಂಟುಗಳನ್ನು ತತ್ಕಾಲದಲ್ಲಿಯೇ ಪಡೆದುಕೊಳ್ಳಿ. ಇನ್ನೊಂದು ಆಹಾರ ವಿಶೇಷದೊಂದಿಗೆ ಆಹಾರ ಯುಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.